ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ DCET ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಯಾರೆಲ್ಲ ಲ್ಯಾಟರಲ್ ಎಂಟ್ರಿ ಮುಖಾಂತರ ಇಂಜಿನಿಯರಿಂಗ್ ಪ್ರವೇಶ ಮಾಡಬೇಕು ಅಂತಿದ್ದೀರೋ ಅವರು ಕೂಡ ವರ್ಕಿಂಗ್ ಎಂಪ್ಲಾಯೀಸ್ ಯಾರೆಲ್ಲ ಯೂನಿಯನ್ ಕಾಲೇಜ್ ಡಿಪ್ಲೊಮಾ ಮಾಡಬೇಕು ಅಂತಿದ್ದೀರೋ ಅವರು ಈ ಅಧಿಸೂಚನೆಯನ್ನು ನೋಡಲೇಬೇಕು. ಏನಪ್ಪಾ ಅದು ಅಧಿಸೂಚನೆ ಅಂದ್ರೆ, ಮೊದಲಿಗೆ KE ವೆಬ್ಸೈಟ್ ಓಪನ್ ಮಾಡಿ ನೀವೇ ವಿಸಿಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬಹುದು. KE ವೆಬ್ಸೈಟ್ ಓಪನ್ ಮಾಡಿ ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಾಂದ್ರೆ ಇಲ್ಲೇ ಇತ್ತೀಚಿನ ಪ್ರಕಟಣೆಗಳಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿ, DCET 2026 ಅಧಿಸೂಚನೆ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಪ್ಲೊಮಾ CET 2026 ಕ್ಲಿಕ್ ಮಾಡಿ DCET 2026 ಅಧಿಸೂಚನೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೋಟಿಫಿಕೇಶನ್ ಏನಿದೆ ಅದು ನೋಟಿಫಿಕೇಶನ್ ಅನ್ನೋದಾದ್ರೆ, ಲ್ಯಾಟರಲ್ ಎಂಟ್ರಿ ಮಾಡೋರಿಗೆ ಮತ್ತೆ ವರ್ಕಿಂಗ್ ಎಂಪ್ಲಾಯೀಸ್ ಗಳಿಗೆ DCET ಎಕ್ಸಾಮ್ಸ್ ಬರೆಯೋಕೆ ಅತಿ ಮುಖ್ಯವಾದದ್ದು ಸಿಲೆಬಸ್ ಮತ್ತೆ ಟೈಮ್ ಡ್ಯೂರೇಷನ್ ಮತ್ತೆ ಎಷ್ಟು ಟೈಮ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ, ಅದ್ರ ಬಗ್ಗೆ ಅಧಿಸೂಚನೆಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಕಾಣಿಸಬಹುದು ಯಾವ ಸಬ್ಜೆಕ್ಟ್ ಎಷ್ಟು ಟೈಮಿಂಗ್ಸ್ ಇದೆ ಹಾಗೂ ಎಷ್ಟು ಡ್ಯೂರೇಷನ್ ಇದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ CET ಬೋರ್ಡ್ ಅನೌನ್ಸ್ ಮಾಡಿದೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹಾಗೂ IT ಸ್ಕಿಲ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಎಲ್ಲದರ ಬಗ್ಗೆ ಆಯಾ ಇಂಜಿನಿಯರಿಂಗ್ ಕೋರ್ಸ್ ಯಾವ್ದು ಬರುತ್ತೋ ಅದ್ರ ಬಗ್ಗೆ ಸಿಲೆಬಸ್ ಅನ್ನ ನಿಮಗೆ ಹೊರಡಿಸಿದ್ರೆ ಅತಿ ಮುಖ್ಯವಾದ ಸಿಲೆಬಸ್. ಯಾಕಂದ್ರೆ ಯಾವ ಸಬ್ಜೆಕ್ಟ್ ನೀವು ಯಾವ್ದು ಓದಬೇಕು ಅನ್ನೋದು ಕನ್ಫ್ಯೂಷನ್ ಇರ್ತೀರಾ, ನೀವು ಈ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ನೀವು ಅದನ್ನ ತಿಳ್ಕೊಬಹುದಾಗಿರ್ತದೆ. ಥ್ಯಾಂಕ್ ಯು.